ನಮಸ್ತೆ ಮಿತ್ರರೇ. ಬಂಗುಡೆ ಮೀನು ಹೇಳಿದರೆ ಯಾರಿಗೆ ಪ್ರೀತಿ ಇಲ್ಲ? ಮಂಗಳೂರಿನಲ್ಲಿ, ಉಡುಪಿಯಲ್ಲಿ, ನಮ್ಮ ಈ ತುಳುನಾಡಿನಲ್ಲಿ, ಈ ಕರಾವಳಿ ಭಾಗದಲ್ಲಿ ಬಹಳ ಫ್ರೆಶ್ ಆದ ಬಂಗುಡೆ ಮೀನು ದೊರಕ್ತದೆ. ಫ್ರೆಶ್ ಅಲ್ಲದಿದ್ದರೆ ಸಹ ಎಕ್ಸ್ಪೋರ್ಟ್ ಆಗುವಾಗ ಅದನ್ನು ಅಷ್ಟೇ ಒಂದು ಒಳ್ಳೆ ರೀತಿಯಲ್ಲಿ ಪ್ರಿಸರ್ವ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಆಗಲಿ, ಬೇರೆ ಬೇರೆ ದೇಶಗಳಿಗೆ ಆಗಲಿ. ಹಾಗಿರುವಾಗ ಇವತ್ತು ನಾನು ಮಂಗಳೂರಿನಲ್ಲಿ ಅತೀ ಫೇಮಸ್ ಆಗಿರುವಂತಹ ಬಂಗುಡೆ ಮಸಾಲೆ ಫ್ರೈ ಮಾಡ್ತಾ ಇದ್ದೇನೆ. ಅಂದರೆ ಈ ಮಸಾಲೆ ಫ್ರೈಯ ಮಸಾಲೆಯನ್ನು ನಾವು ತುಂಬ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಸಹ ಇಟ್ಕೊಳ್ಬೋದು. ಇವತ್ತು ನಾನು ಮಾಡುವಂಥದ್ದು ಅರ್ಧ ಕೆಜಿ ಮೀನಿಗೆ ಬೇಕಾದ ಅಷ್ಟು ಮಸಾಲ. ನಾನು ಮಾತ್ರ 3 ಮೀನನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ಹಾಗಾದರೆ ಇದನ್ನು ಹೇಗೆ ಮಾಡುವುದು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಬಂಗುಡೆಯ ಮಸಾಲ ಫ್ರೈಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ. ಇವತ್ತು ನಾವು ಈ ಬಂಗುಡೆ ಮಸಾಲ ಫ್ರೈ ಮಾಡುವ. ಇದಕ್ಕೀಗ ಕಟ್ಸ್ ಎಲ್ಲ ಹಾಕಲಿಕ್ಕೆ ಉಂಟು. ಬಂಗುಡೆಗೆ 3 ಬಂಗುಡೆ ತೆಗೆದುಕೊಂಡಿದ್ದೇನೆ ನಾನು. ಈಗ ನೀವು ಈ ಮಸಾಲೆ ಮಾಡಿದ್ದನ್ನು ಫ್ರಿಜ್ಜಲ್ಲಿ ಇಟ್ಟುಕೊಂಡು ಇನ್ನೊಂದು ಸರಿ ಸಹ ಯೂಸ್ ಮಾಡ್ಬೋದು, ಅಂತಹ ಮಸಾಲೆ ಇದು. ಈಗ ನೋಡಿ, ಇಲ್ಲಿ ನಾನು ಒಂದು 10 ಮೆಣಸನ್ನು ಬಿಸಿ ನೀರಿನಲ್ಲಿ ಹಾಕಿ ಇಟ್ಟುಕೊಂಡಿದ್ದೇನೆ, ಯಾಕಂದರೆ ಒಳ್ಳೆ ಕಲರ್ ಕೊಡ್ತದೆ ಅದು. ಆಮೇಲೆ ಇಲ್ಲಿ ನೋಡಿ, ಸೋಂಪು, ಬಡೆ ಸೊಪ್ಪು ಒಂದು ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ಅರ್ಧ ಚಮಚದಷ್ಟು ಹಳದಿ ಪುಡಿ, ಒಂದು 10-12ರಷ್ಟು ಕರಿಮೆಣಸು, ಒಂದು 5-6 ಗಾರ್ಲಿಕ್ ಪಾಟ್ಸ್ ಅಂದರೆ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಅರ್ಧ ತುಂಡು ಶುಂಠಿ. ಇಲ್ಲೀಗ ಹುಳಿಯನ್ನು ಸಮೇತ ನಾನು ನೀರಿನಲ್ಲಿ ಹಾಕ್ಕೊಂಡಿಟ್ಟಿದ್ದೇನೆ. ಅದು ಮೆದುವಾದರೆ ನಮಗೀಗ ಗ್ರೈಂಡ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ಈ ಎಲ್ಲ ಮಸಾಲೆಗಳನ್ನು ನಾನು ಒಟ್ಟಿಗೆ ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ಮಾಡ್ತೇನೆ. ವೀಕ್ಷಕರೇ, ಈಗ ನೋಡಿ, ಈ ಮೆಣಸು, ಈ ನೀರನ್ನು ಈಗ ಹಾಕ್ಕೊಳ್ಳಿಕ್ಕುಂಟು. ಇಲ್ಲಿ ಹುಳಿ, ಇದು ಒಟ್ಟಿಗೆ ಹಾಕೊಳ್ಳೋಣ. ಹುಳಿ ಸದ್ರ ಒಟ್ಟಿಗೆ ಸ್ವಲ್ಪ ಸ್ಮೂತ್ ಆಗಲಿಕ್ಕೆ ನಾವು ಹಾಕ್ಕೊಂಡದ್ದು ನೀರಲ್ಲಿ. ಇನ್ನು ಈ ಬಡೆ ಸೊಪ್ಪು, ಇದು ಜೀರಿಗೆ ಅರ್ಧ ಸ್ಪೂನ್ನಷ್ಟು, ಸ್ವಲ್ಪ ಹಳದಿ ಪೌಡರ್ ರುಚಿಗೆ ಬೇಕಿದ್ದಷ್ಟು, ಅಂದರೆ ಅದು ಸ್ವಲ್ಪ ಮೀನಿನ ವಾಸನೆಯನ್ನು ತೆಗಿತದೆ ಹಳದಿ ಪೌಡರ್. ಈಗ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ನಿಮ್ಮ ಹತ್ರ ತುಂಬ ಮೀನು ಮಾಡೋದಾದರೆ ತುಂಬ ಹೆಚ್ಚು ಉಪ್ಪು ಬೇಕಾಗ್ತದೆ. ಸ್ವಲ್ಪ 10-12 ಕಾಳು ಮೆಣಸು, ಒಂದು 5-6 ಪಾಟ್ಗಳಷ್ಟು ಇದನ್ನು ಎಲ್ಲ ಹಾಕ್ಕೊಂಡು, ಸ್ವಲ್ಪ ಇದು ಕ್ಲೀನ್ ಮಾಡಿ ನಾವು ಇದನ್ನು ಬಿಸಿ ನೀರಿನಲ್ಲಿ ಹಾಕಿದ ಕಾರಣ ಈ ನೀರನ್ನೇ ನಾವು ಉಪಯೋಗಿಸ್ಕೊಳ್ಬೋದು. ಸ್ವಲ್ಪ ಇದದ್ದು ಒಳ್ಳೆ ಮಸಾಲವನ್ನು ನಾನು ಈಗ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಮೀನಿನ ಮಸಾಲೆ ನೋಡಿ, ಇಷ್ಟು ಕಲರ್ಫುಲ್ಲಾಗಿ ಬಂತು, ರೆಡಿ ಆಯಿತು. ಈಗ ಇದನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇನ್ನು ಈ ಮೀನಿಗೆ ಒಂದೊಂದು ಕಟ್ಸನ್ನು ನಾವು ಹಾಕೊಳ್ಳೋಣ. ನೋಡಿ, ಹೀಗೆ ಅಡ್ಡ ಬೇಕಿದ್ದರೆ ಅಡ್ಡ ಹಾಕ್ಕೊಳ್ಬೋದು, ಅಥವಾ ಸ್ಟ್ರೇಟ್ ಬೇಕಿದ್ದರೆ ಸ್ಟ್ರೇಟ್ ಸಹ ಹಾಕ್ಕೊಳ್ಬೋದು. ಹೇಗೆ ಸಹ ಹಾಕ್ಕೊಂಡ್ರೆ ಆಯಿತು. ಇದು ಯಾವ ಮೀನಿನಲ್ಲಿ ಸಹ ನೀವು ಮಾಡ್ಕೊಳ್ಬೋದು. ಇದು ಬಂಗುಡೆ ಆಗಬೇಕಂತ ಇಲ್ಲ, ಅಥವಾ ಒಳ್ಳೆ ಮೀನು ಸಿಕ್ಕಿದರೆ, ಪಾಂಪ್ಲೆಟ್ ಎಲ್ಲ ಸಿಕ್ಕಿದರೆ ಇದರಲ್ಲಿ ಸಹ ಮಾಡಿಕೊಳ್ಬೋದು. ಸರಿ, ಕಟ್ಸನ್ನು ಹಾಕ್ಕೊಳ್ಳೋಣ. ನಾನೀಗ ಕೇವಲ 3 ಮೀನನ್ನು ಒಂದೇ ಸತ್ತೆಯಲ್ಲಿ ಮಾಡೋ ಹಾಗೆ ಮಾಡ್ತಾ ಇದ್ದೇನೆ. ಈಗ ಕಟ್ಸ್ ಹಾಕ್ಕೊಂಡು ನಾವು ಇದಕ್ಕೆ ಸ್ವಲ್ಪ ಈ ಮಸಾಲೆ ಸ್ವಲ್ಪವಾಗಿ ನಾವು ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈ ಕೈಯಲ್ಲಿ ಹಾಕ್ಕೊಳ್ಳೋಣ. ಇದರ ಹೊಟ್ಟೆ ಒಳಗೆ ಸಹ ಸ್ವಲ್ಪ ಬೇಕು. ಸ್ವಲ್ಪ ಹೀಗೆ ತಾಗಿಸಿಕೊಂಡು, ನಾನು ಬಂಗುಡೆ ಮೀನು ಎಲ್ಲರಿಗೆ ಮಾಡಲಿಕ್ಕೆ ಗೊತ್ತುಂಟು, ಅದರಿಂದಾಗಿ ಮೀನು ಮಾಡುವ ಕ್ರಮವನ್ನು ತೋರಿಸ್ಕೊಳ್ಳಿಲ್ಲ. ನೋಡಿ, ಹೀಗೆ ಈ ಮಸಾಲೆ ಇನ್ನು ನಮಗೆ ಫ್ರೈ ಮಾಡಲಿಕ್ಕೆ ಸಹ ಬೇಕಾಗ್ತದೆ. ಹಾಗಾಗಿ ಇದಕ್ಕೆ ತುಂಬ ಆಗಬೇಕಂತಿಲ್ಲ,
ಸಾಧಾರಣ ಕಣ್ಣಿನ ತನಕ ಸ್ವಲ್ಪ ಸ್ವಲ್ಪ ತಾಗಿಸಿಕೊಂಡು ನೋಡಿ. ನಾವಿವತ್ತು ಬಂಗುಡೆ ಮಸಾಲ ಫ್ರೈ ಮಾಡ್ತಿದ್ದೇವೆ. ಹೋಟೆಲ್ಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮಂಗಳೂರಿನ ಹೋಟೆಲ್ಗಳಲ್ಲಿ ಬಂಗುಡೆಯ ಮಸಾಲೆ ಫ್ರೈ ಬಹಳ ಫೇಮಸ್. ನೋಡಿ, ಈ ಕಟ್ಸ್ ಹಾಕಿದರೆ ಒಳಗೆ ಸ್ವಲ್ಪ ತುಂಬಿಸಿಕೊಳ್ಬೇಕು, ಅದು ವೆರಿ ಇಂಪಾರ್ಟೆಂಟ್. ಅದರ ಒಳಗೆ ಅದು ಎಳೆದುಕೊಳ್ಬೇಕು. ಈಗ ಇದನ್ನು ನಾವು ಒಂದು 10 ನಿಮಿಷಗಳ ಕಾಲ, ಜಸ್ಟ್ ಒಂದು 10 ನಿಮಿಷ ಸಾಕು, ನಾವು ಒಂದು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟುಕೊಳ್ಳೋಣ. ವೀಕ್ಷಕರೇ, 10 ನಿಮಿಷ ಆಗಿದೆ. ಈಗ ನೋಡಿ, ಒಳ್ಳೆ ಮ್ಯಾರಿನೇಟ್ ಆಗಿದೆ, ಸಾಕು. ನೀವು 10 ನಿಮಿಷಕ್ಕಿಂತ ಸಹ ಹೆಚ್ಚು ಹೊತ್ತು ಸಹ ಇಟ್ಕೊಳ್ಬೋದು. ಈಗ ನಾವು ಒಂದು ಕಡಾಯಿಯನ್ನು ಇಟ್ಟುಕೊಂಡು ಅಥವಾ ಪ್ಯಾನನ್ನು ಇಟ್ಟುಕೊಂಡು ಸಾಕ್ತದೆ. ಇದನ್ನು ಮೊದಲಿಗೆ ಫ್ರೈ ಮಾಡಿಕೊಳ್ಳೋಣ. ಇಲ್ಲಿ ನೋಡಿ, ನಾನೊಂದು ಕಡಾಯಿಯನ್ನು ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಗ್ಯಾಸನ್ನು ಆನ್ ಮಾಡಿಕೊಂಡು ಈಗ ಅದು ಬಿಸಿ ಆಗುವಾಗ ಇದಕ್ಕೆ ಸ್ವಲ್ಪ ಅಲ್ಲ, ಸಾಧಾರಣ ಒಂದು ಎಣ್ಣೆ ಬೇಕಿದ್ದಕ್ಕೆ. ತೆಂಗಿನ ಎಣ್ಣೆಯನ್ನು ನಾನು ಇವತ್ತು ಯೂಸ್ ಮಾಡ್ತಿದ್ದೇನೆ. ನಾವು ಕರಾವಳಿಗರು, ನಿಮಗೆ ಗೊತ್ತಿದ್ದ ಹಾಗೆ ಹೆಚ್ಚಾಗಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡೋದು. ಒಂದು ಸಾಧಾರಣ ಒಂದು 60-70 ಗ್ರಾಮ್ಸ್ನಷ್ಟು ಎಣ್ಣೆ ಈಗ ಬೇಕು ನಮಗೆ. ಈಗ ಮೊದಲಿಗೆ ಹೀಗೆ ಇದು ಬಿಸಿ ಆಗುವಾಗ ಇಲ್ಲಿ ಮ್ಯಾರಿನೇಟ್ ಮಾಡಿದಂತಹ, ನೋಡಿ ಇಲ್ಲಿ ಹೇಗೆ ಮ್ಯಾರಿನೇಟ್ ಆಗಿ ಉಂಟು, ಚೆನ್ನಾಗಿ ಉಂಟು. ಇಲ್ಲಿ ಬೇಕಿದ್ದರೆ ಈಗ ನೀವು ಮೊದಲು ಸ್ವಲ್ಪ ಈ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಚೂರು ಮಾಡಿ ಹಾಕೊಂಡ್ರೆ ಪರಿಮಳ ಬರ್ತದೆ. ಹಾಕೊಳ್ಳೋಣ. ಹಾಕ್ಕೊಂಡು ಮೀನನ್ನು ಹೀಗೆ ಇದರಲ್ಲಿ ಕಾಯಿಸ್ಕೊಳ್ಳೋಣ. ತುರಿದು ಸ್ವಲ್ಪ ಏನೆಲ್ಲ ಮ್ಯಾರಿನೇಟ್ ಮಾಡಿದ್ದೇವೆ ಅದನ್ನೆಲ್ಲ ಅದರ ಮೇಲೆ ಹಾಕ್ಕೊಳ್ಳೋಣ. ಬೇಕಿದ್ರೆ ಸ್ವಲ್ಪ ಇದನ್ನು ಇದರ ಮೇಲೆ ಹಾಕ್ಕೊಂಡು ಒಮ್ಮೆ ಫ್ರೈ ಮಾಡಿಕೊಳ್ಳೋಣ. ತುರಿದು ಹೀಗೆ ಮೀನು ಫ್ರೈ ಆಗಲಿ. ಸ್ವಲ್ಪ ಈಗ ತುರಿಗೆ ದೊಡ್ಡ ಉರಿದ್ದದನ್ನು ಸದಾ ಉರಿಗೆ, ಮೀಡಿಯಂ ಉರಿಗೆ ತಂದುಕೊಳ್ಳೋಣ. ಇಷ್ಟು ಕರೆ ನೋಡಿ, ಇಷ್ಟಾಗುವಾಗ ನಾವಿದನ್ನು ಸ್ವಲ್ಪ ಅಡಿ ಮೇಲೆ ಮಾಡಿಕೊಳ್ಳೋಣ. ಸ್ವಲ್ಪ ಅಡಿ ತುರಿಗೆ ಕಾಯಬೇಕು. ನೋಡಿ, ಮಸಾಲೆ ಈಗ ಇರದಿದ್ದರೆ ತೊಂದರೆ ಇಲ್ಲ. ನೋಡಿ, ಈಗ ಅದಕ್ಕೆ ಬೇರೆ ಉಳಿದ ಮಸಾಲೆಗಳನ್ನು, ಮಸಾಲ ಫ್ರೈ ಹೇಳಿದರೆ ಉಳಿದ ಮಸಾಲೆಗಳನ್ನು ಹಾಕೊಳ್ಳಿಕ್ಕುಂಟು. ಈಗ ಹೀಗೆ ಹಾಕಿಡುವಾಗ ಸ್ವಲ್ಪ ಇನ್ನು ಮೇಲೆಗೆ ಸ್ವಲ್ಪ ಮಸಾಲೆಯನ್ನು ನಾವು ಹಾಕೊಳ್ಳೋಣ. ಇಲ್ಲಿ ಬೇಕಿದ್ದರೆ ನೀವು ಇದರ ಒಟ್ಟಿಗೆ ಸ್ವಲ್ಪ ಅಕ್ಕಿಯ ಹುಡಿ ಅಂತ ಸೇರಿಸ್ಕೊಳ್ಬೋದು. ಹಾಗಾದರೆ ಇದು ಎಲ್ಲ ಮಸಾಲೆಗಳು ಹೀಗೆ ಅಂಟಿಕೊಳ್ಳುವುದಿಲ್ಲ. ಆದರೂ ಇದರ ಪ್ರಕಾರ, ಮಸಾಲೆ ಫ್ರೈಯ ಪ್ರಕಾರ ಇದಕ್ಕೆ ನಾವು ಈ ಅಕ್ಕಿಯ ಹುಡಿ ಆಗಲಿ ಏನು ಹಾಕ್ಕೊಳ್ಳಿಕ್ಕೆ ಇಲ್ಲ. ನೋಡಿ, ಒಂದು ಸೈಡ್ ಆಯ್ತಲ್ಲ. ಈಗ ಇನ್ನೊಂದು ಸೈಡ್ನಲ್ಲಿ ಸಹ ಹಾಗೆ ಕಾಯ್ಕೊಳ್ಳಿ. ಎರಡನೇ ಬಾರಿ ನಾವು ಒಮ್ಮೆ ಮಸಾಲೆ ಫ್ರೈ ಹಿಡಿದು ಇದರಲ್ಲಿ ಸ್ವಲ್ಪ ಮಸಾಲೆಗಳೇ ಜಾಸ್ತಿ. ಈ ಹೋಟೆಲ್ಗಳಲ್ಲಿ ಇದೇ ರೀತಿಯಲ್ಲಿ ಮಾಡ್ತಾರೆ. ನೋಡಿ ವೀಕ್ಷಕರೇ, ಇಷ್ಟ ಆಗುವಾಗ ಈ ಎಣ್ಣೆಯನ್ನು ಸ್ವಲ್ಪ ಇದರ ಮೇಲೆ, ಬಿಸಿ ಬಿಸಿ ಎಣ್ಣೆಯನ್ನು ಇದರ ಮೇಲೆ ಹಾಕೊಳ್ಳೋಣ. ಈ ತೆಂಗಿನ ಎಣ್ಣೆ ಎಂಬುದು ಬಹಳ ಪರಿಮಳವನ್ನು ಕೊಡ್ತದೆ ಈ ಮೀನಿಗೆ. ಈ ಕರಾವಳಿಯಲ್ಲಿ ನಾವು ಮಾಡುವಂತಹ ಮೀನು ಯಾಕೆ ಇಷ್ಟು ಪರಿಮಳ ಹೇಳಿದರೆ, ನಾವು ಯೂಸ್ ಮಾಡೋದೇ ತೆಂಗಿನ ಎಣ್ಣೆ. ಕೆಲವರಿಗೆ ಈ ತೆಂಗಿನ ಎಣ್ಣೆ ಅಷ್ಟೊಂದು ಖುಷಿ ಆಗೋದಿಲ್ಲ. ಆದರೆ ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ಆರೋಗ್ಯಕ್ಕೂ ಸಹ ಬಹಳ ಉತ್ತಮ. ನೋಡಿ, ಪುನೊಮ್ಮೆ ಇದನ್ನು ಹೀಗೆ ಅಡಿಮೇಲೆ ಮಾಡಿಕೊಳ್ಳೋಣ. ನೋಡಿ, ಇದು ಸರಿ ಹೀಗೆ ಕಾಯುವಾಗ ಇನ್ನೀಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿಕೊಂಡು ಉಳಿದ ಮಸಾಲೆಗಳನ್ನು ಫ್ರೈ ಮಾಡಲಿಕ್ಕುಂಟು. ವೀಕ್ಷಕರೇ ನೋಡಿ, ಇಷ್ಟ ಆಗುವಾಗ ನೋಡಿ ಹೇಗೆ ಕಾಯ್ತಾ ಉಂಟು. ನೋಡಿ, ಇದನ್ನೆಲ್ಲ ನಾವೀಗ ಸೈಡ್ಸಲ್ಲಿ ಇಟ್ಕೊಳ್ಳೋಣ. ಸೈಡಿಗೆ ತಂದು
ಮೀನುಗಳನ್ನು ಇಟ್ಟುಕೊಂಡು ಈಗ ಉಳಿದ ಮಸಾಲೆಯನ್ನು ಈ ಎಣ್ಣೆಯಲ್ಲಿಯೇ ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಅಂದರೆ ಮಸಾಲೆಯೇ ಬೇಕು ನಮಗೆ ಇದರಲ್ಲಿ. ನೀವು ಎಷ್ಟು ಮಾಡ್ತೀರಿ ಅಷ್ಟರಲ್ಲಿ. ಈಗ ನಾನು ನೋಡಿ ಸ್ವಲ್ಪ ಮಿಕ್ಸಿಯನ್ನು ತೊಳೆದ ನೀರನ್ನು ಸಹ ಇದಕ್ಕೆ ತೊಳೆದು ಇದಕ್ಕೆ ಹಾಕ್ಕೊಂಡು ಈ ಎಣ್ಣೆಯಲ್ಲೇ ಇದನ್ನು ಒಳ್ಳೆ ಫ್ರೈ ಮಾಡ್ತೇವೆ ನೋಡಿ. ಉರಿ ಮಾತ್ರ ಸ್ವಲ್ಪ ಹದಾದಲ್ಲಿ ಇರಬೇಕು. ಅಂದರೆ ಇದರಲ್ಲೇ ಒಳ್ಳೆ ಕೆಂಪು ಕಲರ್ ಬರುವ ಹಾಗೆ ಇದು ಈಗ ಸೈಡಲ್ಲಿ ಕಾಯ್ತಾ ಇರಲಿ. ಇದು ಆಲ್ರೆಡಿ ಕಾದಿದೆ. ಇದು ಇದರ ಬಿಸಿಯಲ್ಲಿ ಇದು ಇನ್ನು ಕಾಯ್ತಾ ಇರಬೇಕು ನೋಡಿ. ಈ ಎಣ್ಣೆ ಉಂಟಲ್ಲ, ನಡುವಲ್ಲಿರುವ ಎಣ್ಣೆ, ತೆಂಗಿನ ಎಣ್ಣೆ, ಈ ಮಸಾಲೆಯನ್ನು ಮಿಕ್ಸ್ ಮಾಡಿ ಅದರೊಟ್ಟಿಗೆ ಅದರ ಫ್ಲೇವರನ್ನು ಬಿಡ್ತದೆ. ಎಣ್ಣೆ ಮತ್ತು ಮಸಾಲೆ ಒಟ್ಟಿಗೆ ನೋಡಿ. ಅದು ಈಗ ಕಲರ್ ಬರಬೇಕು ನಿಮಗೆ. ಹೀಗೆ ಇದನ್ನು ಹೀಗೆ ಎಣ್ಣೆಯಲ್ಲಿ ಹೀಗೆ ತಿರುಗಿಸ್ಕೊಳ್ತಾ ಇರಬೇಕು. ಎಣ್ಣೆಯಲ್ಲಿ ಅದು ಒಳ್ಳೆ ಫ್ರೈ ಆಗಬೇಕು ಈ ಮಸಾಲೆ. ನಿಮಗೆ ಕಾಣ್ತಾ ಇರ್ಬೋದು ಹೇಗೆ ಇನ್ನು ಈ ಮಸಾಲೆ ಎಣ್ಣೆಯನ್ನು ರಿಲೀಸ್ ಮಾಡಬೇಕು. ಅಷ್ಟು ತನಕ ನಾವು ಇದನ್ನು ಹೀಗೆ ಫ್ರೈ ಮಾಡ್ತಾನೇ ಇರಬೇಕು. ಈಗ 5 ರಿಂದ 6 ನಿಮಿಷಗಳ ಕಾಲ ಈ ಮಸಾಲೆಯನ್ನು ಈ ಎಣ್ಣೆಯಲ್ಲಿ ಹುರಿತಾನೇ ಇರಬೇಕು ನೋಡಿ. ಕಲರ್ ನೋಡಿ ಯಾವ ಕಲರಿಗೆ ಬಂತು ನೋಡಿ. ಈ ಕಲರ್ ಬರಬೇಕು. ಈ ದೊಡ್ಡ ದೊಡ್ಡ ಕಾವಲಿಗಳಲ್ಲಿ, ಹೋಟೆಲ್ಗಳಲ್ಲಿ ಬಹಳ ಚೆನ್ನಾಗಿ ಇದನ್ನು ಕಾಯಿಸ್ತಾರೆ. ಬಹಳ ಚೆನ್ನಾಗಿ ಸಹ ಆಗ್ತದೆ ನೋಡಿ. ಈ ಹೊತ್ತಿನಲ್ಲಿ ಇಷ್ಟ ಆಗುವಾಗ ನಾವೇನು ಮಾಡಬೇಕು, ಉರಿಯನ್ನು ಇನ್ನೂ ಸರಿ ಸಣ್ಣದು ಮಾಡಿ ಈ ಮಸಾಲೆಯನ್ನು ಇದರ ಮೇಲೆ ಪುನಃ ಹಾಕ್ಕೊಳ್ಬೇಕು. ಎಲ್ಲ ಮೀನುಗಳಿಗೆ ಸಹ ಈ ಮಸಾಲೆಯನ್ನು ಹಾಕಿ ನೋಡಿ. ಹೀಗೆ ಒಂದರ ಮೇಲೊಂದು ಹಾಕ್ಕೊಂಡು ಇದಕ್ಕೆ ಹೇಳುವುದು, ಯಾವುದೇ ಒಂದು ಮೀನು ಮಸಾಲ ಫ್ರೈ ಹೇಳಿದರೆ ಇದೇ ರೀತಿಯಲ್ಲಿ ಹೋಟೆಲ್ಗಳಲ್ಲಿ ಮಾಡೋದು ನೋಡಿ. ಹೀಗೆ ಬಂತು ನೋಡಿ. ಬಹಳ ರುಚಿಕರವಾಗಿರ್ತದೆ. ಆ ತೆಂಗಿನ ಎಣ್ಣಿನ ಫ್ಲೇವರು ಆ ಮಸಾಲೆ ಒಟ್ಟಿಗೆ ಸೇರಿದಾಗ ಅದರ ರುಚಿಯೇ ಒಂದು ಬೇರೆ ರೀತಿಯದು ವೀಕ್ಷಕರೇ. ಸೊ ನೀವು ಮಾಡಿರದಿದ್ದರೆ ಈ ಸಿಂಪಲ್ಲಾಗಿ ನಾವು ಹೆಚ್ಚಾಗಿ ಫ್ರೈ ಮಾಡೋದು. ಆದರೆ ನಾವು ಇಂತಹ ಒಂದು ಫ್ರೈಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮೀನುಗಳನ್ನು ಮಾಡಿ ಟ್ರೈ ಮಾಡಿದರೆ ಬಹಳ ಉತ್ತಮ ನೋಡಿ. ಹೇಗೆ ಬಂತು ನೋಡಿ. ಆಯಿತು, ಇನ್ನು ಇದನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿ. ಏನು ಚೆನ್ನಾಗಿ ಬಂದಿದೆ ನೋಡಿ. ಹೇಗೆ ಬಂದಿದೆ ನೋಡಿ. ಹೀಗೆ ಬರಬೇಕು ಯಾವಾಗಲೂ. ಮೀನು ಅಂದರೆ ಹೀಗೆ ಇರಬೇಕು. ಇದೇ ಮಸಾಲ ಫ್ರೈ ಹೇಳೋದು. ಇದರ ಮೇಲೆ ಮಸಾಲ ಇದ್ದು ಮಸಾಲದೊಟ್ಟಿಗೆ ನಾವು ಅದನ್ನು ಸರ್ವ್ ಮಾಡಿಕೊಳ್ಳೋದು ವೀಕ್ಷಕರೇ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಯಾವ ರೀತಿಯಲ್ಲಿ ಬಂದಿದೆ ನೋಡಿ. ತಿನ್ನಲಿಕ್ಕೆ ಸಹ ಅಷ್ಟೇ ಚೆನ್ನಾಗಿದೆ ನೋಡಿ. ಈ ಮಸಾಲೆ ಒಟ್ಟಿಗೆ ಇದನ್ನು ಒಂದೊಂದನ್ನು ಸ್ವಲ್ಪ ಮಾಂಸವನ್ನು ತೆಗೆದುಕೊಂಡು ಹೀಗೆ ತಿನ್ನೋದು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಸುಲಭ ರೀತಿಯಿಂದ ನಾವು ಹೋಟೆಲ್ಗಳಲ್ಲಿ ತಿನ್ನುವಂತಹ ಬಂಗುಡೆ ಫಿಶ್ ಫ್ರೈ ಮಸಾಲ ಹೇಗೆ ಮಾಡೋದೆಂದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.